ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಶುರುವಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಕೊಲೆ ಕೇಸ್ನ ಟ್ರಯಲ್ ಇದು. ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ನಲ್ಲಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿಯ ಸಾಕ್ಷಿ ಹೇಳಿಕೆ ದಾಖಲು ಅಂತ್ಯ ಆಗಿದೆ. ಪಾಟಿ ಸವಾಲಿಗೆ ಕಾಲಾವಕಾಶ ಕೋರಿದ ಆರೋಪಿಗಳ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು, ಅದಕ್ಕೆ ಕಾಲಾವಕಾಶವನ್ನ ಕೋರಲಾಗಿದೆ. ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯನ್ನ ಸೆಷನ್ಸ್ ಕೋರ್ಟ್ ಮುಂದೂಡಿದೆ. ಕೆಲವೇ ಹೊತ್ತಿನಲ್ಲಿ ಮತ್ತೆ ಟ್ರಯಲ್ ಶುರುವಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಗೂ ಪವಿತ್ರ ಹಾಜರಾದರು. ಕೇಸ್ಗೆ ಸಂಬಂಧ ಪಡದವರನ್ನ ಹೊರಗಿಟ್ಟು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಮಾಡೋದಕ್ಕೆ ಕೋರ್ಟ್ ನಿರ್ಧಾರ ಮಾಡಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇವತ್ತಿನಿಂದ ಟ್ರಯಲ್ ಶುರುವಾಗಿದೆ. ಈ ಕೇಸ್ನಲ್ಲಿ ರೇಣುಕಾಸ್ವಾಮಿಯ ತಂದೆ ಹಾಗೂ ತಾಯಿ, ತಂದೆ ಕಾಶಿನಾಥಯ್ಯ ಹಾಗೂ ರತ್ನಪ್ರಭಾ, ತಾಯಿ ಇಬ್ಬರ ಹೇಳಿಕೆ ದಾಖಲು ಅಂತ್ಯ ಆಗಿದೆ. ಸಾಕ್ಷಿ ಹೇಳಿಕೆ ದಾಖಲಾಗಿದೆ. ಇನ್ನು ಪಾಟಿ ಸವಾಲಾಗಬೇಕು, ಅದಕ್ಕೆ ಆರೋಪಿಗಳ ಪರ ವಕೀಲರು ಕಾಲಾವಕಾಶ ಕೋರಿದ್ದಾರೆ. ದರ್ಶನ್ ಪರವಾಗಿ ಸಿವಿ ನಾಗೇಶ್ ವಾದ ಮಾಡ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಟ್ರಯಲ್ ಶುರುವಾಗಿದೆ, ಏನೆಲ್ಲ ಆಯ್ತು ಇಲ್ಲಿವರೆಗೂ? ವೀಣಾ, ಅಂದ್ರೆ ಇವತ್ತು ಬೆಳಗ್ಗಿನ ಸೆಷನ್ನಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಅಂದರೆ ಕಾಶಿನಾಥಯ್ಯ ಮತ್ತೆ ರತ್ನಪ್ರಭಾ ಇಬ್ಬರ ಹೇಳಿಕೆಗಳನ್ನ ಕೋರ್ಟ್ ದಾಖಲು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈ ಕೊಲೆ ಪ್ರಕರಣದಲ್ಲಿ ಕೊಲೆಯಾದಂತ ವ್ಯಕ್ತಿ ಯಾರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕನ್ಫರ್ಮೇಷನ್ಸ್ ಅನ್ನ ಪಡ್ಕೊಳ್ಬೇಕಾದಂತ ಅನಿವಾರ್ಯ ಇರ್ತದೆ. ಜೊತೆಗೆ ಅವರ ಮಗನ ಕೊಲೆಗೆ ಸಂಬಂಧಪಟ್ಟಂತೆ ಮಗ ಇಲ್ಲಿಗೆ ಬಂದದ್ದಾಗ್ಲಿ ಅಥವಾ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡು ಬಂದದ್ದು, ಅದರ ಕೊಲೆ ಆದ ನಂತರ ಸಿಕ್ಕ ಮಾಹಿತಿಗಳೇನು, ಇದೆಲ್ಲವನ್ನು ಕೂಡ ಕೋರ್ಟ್ ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದೆ. ಸುಮಾರು ಒಂದು ಗಂಟೆ 2 ಗಂಟೆಗಳ ಕಾಲ ತಂದೆ ತಾಯಿ ಇಬ್ಬರು ಕೂಡ ಹೇಳಿಕೆಯನ್ನ ಕೋರ್ಟ್ ಮುಂದೆ ಕೊಟ್ಟಿರುವಂತದ್ದು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪರ ವಕೀಲರುಗಳು ಯಾವುದಾದ್ರೂ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಪಾಟಿ ಸವಾಲುಗಳು ಇದ್ದಲ್ಲಿ ಅದನ್ನ ಮಾಡಲಿಕ್ಕೆ 3:30ಕ್ಕೆ ಕೋರ್ಟ್ ಸಮಯವನ್ನು ಕೊಟ್ಟಿರುವಂತದ್ದು. ಈಗ 3:30ಕ್ಕೆ ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ಮತ್ತೆ ಶುರುವಾಗುತ್ತೆ. ಶುರುವಾದ ಸಂದರ್ಭದಲ್ಲಿ ಕಾಶಿನಾಥಯ್ಯ ಆಗಲಿ ಅಥವಾ ರತ್ನಪ್ರಭಾ ಅವರಾಗಲಿ ಕೋರ್ಟ್ ಮುಂದೆ ಹೇಳಿದಂತ ಹೇಳಿಕೆ ಯಾವುದಾದ್ರೂ ಆರೋಪಿಗಳಿಗೆ ವಿರುದ್ಧವಾಗಿದ್ದಲ್ಲಿ ಅಥವಾ ಅದನ್ನ ಸಂಬಂಧಪಟ್ಟಂತೆ ಒಂದು ಸತ್ಯವನ್ನ ತಿಳ್ಕೊಳ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದ್ರೂ ಮಾಹಿತಿಗಳನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದಿದ್ರೆ ಅಥವಾ ಆರೋಪಿಗಳಿಗೆ ವಿರುದ್ಧವಾದಂತ ಹೇಳಿಕೆಗಳಾಗಿದ್ರೆ ಅದನ್ನ ಮತ್ತೊಮ್ಮೆ ಕ್ರಾಸ್ ಕ್ವಶನ್ಸ್ ಅನ್ನ ಕೇಳುವ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾರೆ. ಈಗ ಸದ್ಯಕ್ಕಿರುವಂತಹ 17 ಜನ ಆರೋಪಿಗಳ ಪರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಆದ್ರೆ ನಮಗೆ ಸಿಗ್ತಂತ ಮಾಹಿತಿ ಪ್ರಕಾರ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಬಾಲನ್ ಅವರು ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅನ್ನುವಂಥದ್ದನ್ನ ಈಗೇನು ಚೀಫ್ ವಿಟ್ನೆಸ್ ಆಯ್ತು ಆ ಸಂದರ್ಭದಲ್ಲಿ ಹೇಳಿದ್ರು ಅನ್ನುವಂಥದ್ದು. ಅಂದ್ರೆ ದರ್ಶನ್ ಪರ ವಕೀಲರು ಸದ್ಯಕ್ಕೆ ನಾನೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತದ್ದು ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಸಿವಿ ನಾಗೇಶ್ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂತದ್ದು. ಒಂದ್ ವೇಳೆ ಆ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಹಾಜರಿದ್ದು ಅವರು ಏನೋ ಕಾಶಿನಾಥಯ್ಯ ಆಗಲಿ ರತ್ನಪ್ರಭಾ ಅವರು ಅವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಬಾಲನ್ ಅವರು ಮಾಡುವಂತ ಸಂದರ್ಭದಲ್ಲಿ ಏನಾದರೂ ವ್ಯತಿರಿಕ್ತವಾದಂತಹ ಮಾಹಿತಿಗಳು ಬಂದಿದೆ ಅದರಲ್ಲಿ ಸಿವಿ ನಾಗೇಶ್ ಅವರು ಮತ್ತೆ ಇತರೆ 6 ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಾಧ್ಯತೆಗಳಿದೆ. ಇವತ್ತು ಇಬ್ಬರ ಕ್ರಾಸ್ ಎಕ್ಸಾಮಿನೇಷನ್ ಮುಗಿದಿದ್ದೆ ಆದಲ್ಲಿ ಇವತ್ತು ವಿಚಾರಣೆ ಮುಗಿಯುವತ್ತಿಗೆ ಬೇರೆ ಸಾಕ್ಷಿದಾರರಿಗೆ ಸಮನ್ಸ್ ಅನ್ನು ಜಾರಿ ಮಾಡಿ ವಿಚಾರಣೆ ಮುಂದೂಡುವಂತಹ ಸಾಧ್ಯತೆಗಳಿದೆ. ವೀಣಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.